ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳಿದ್ದಾವೆ. ಈ ಕೇಸ್ನಲ್ಲಿ ರಾಜಕೀಯ ಪ್ರಭಾವ ಇದೆ. ಈ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಮೊದಲೇ ರೌಡಿ ಶೀಟ್ ಹಾಕಿದ್ದಿದ್ರೆ ಈ ಕೇಸ್ ಹಾಕ್ತಿರ್ಲಿಲ್ವಾ? ರೌಡಿ ಶೀಟ್ ಹಾಕೋದಕ್ಕೆ ನಿಯಮ ಏನಿದೆ? ಈ ಕೇಸ್ನಲ್ಲಿ ದರ್ಶನ್ ಮೊದಲ ಬಾರಿಗೆ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪೊಲೀಸರಿಗೆ ವಿಶೇಷ ಟ್ರೀಟ್ಮೆಂಟ್ ಕೊಡಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಮೊದಲ ಬಾರಿಗೆ ದರ್ಶನ್ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆ ದಾಖಲಾಗಿದೆ. ಪೊಲೀಸರ ತನಿಖೆಯ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿ ದರ್ಶನ್. ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 4ನೇ ದಿನ. ನಾನು ರೇಣುಕಾಸ್ವಾಮಿಯ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದು ನಿಜ ಅಂತ ಪೊಲೀಸರ ಮುಂದೆ ದರ್ಶನ್ ಒಪ್ಕೊಂಡಿದ್ದಾರೆ. ಆದರೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲ್ಲೆ ಮಾಡಿ ಬಾಯಿಗೆ ಬಂದಂತೆ ಬೈದಿದ್ದು ನಿಜ ಅಂತ ದರ್ಶನ್ ಒಪ್ಕೊಂಡಿದ್ದಾರೆ. ಆನಂತರ ನಾನು ಮನೆಗೆ ಹೋಗಿದ್ದೆ, ಆಮೇಲೆ ನನಗೆ ರೇಣುಕಾಸ್ವಾಮಿ ಸತ್ತಿದ್ದಾನೆ ಅಂತ ಫೋನ್ ಬಂತು ಅಂತ ಪೊಲೀಸರ ಮುಂದೆ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಜರ್ ವೇಳೆ ಎಲ್ಲ ಆರೋಪಿಗಳನ್ನು ಮೊನ್ನೆ ಮಹಜರ್ಗೆ ಕರೆದುಕೊಂಡು ಹೋಗಲಾಗಿತ್ತು. ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯ ಶೆಡ್ಗೆ ಮಹಜರಿಗೆ ಕರೆದುಕೊಂಡೋಗಲಾಗಿತ್ತು. ಎಲ್ಲ 13 ಆರೋಪಿಗಳನ್ನ, ಈಗ ಆರೋಪಿಗಳ ಸಂಖ್ಯೆ 19 ಆಗಿದೆ. ಮೊನ್ನೆಯವರೆಗೆ ಆರೋಪಿಗಳ ಸಂಖ್ಯೆ 13 ಇತ್ತು. 13 ಜನರನ್ನ ಕೊಲೆ ನಡೆದಿದ್ದಂತಹ ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡೋಗಿ ಮಹಜರು ಮಾಡಲಾಗಿತ್ತು. ಆ ಮಹಜರು ಸಂದರ್ಭದಲ್ಲಿ ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಗೆ ಬಳಸಿದ್ದಂತಹ ದೊಣ್ಣೆಯನ್ನ ವಶಕ್ಕೆ ಪಡೆಯಲಾಗಿದೆ. ದೊಣ್ಣೆಯಿಂದ ಹೊಡೆದಿದ್ದು ನಿಜ, ಆದರೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ, ಎಚ್ಚರಿಕೆ ಕೊಟ್ಟು ಕಳಿಸುವ ಉದ್ದೇಶ ಇತ್ತು ಅಂತ ಅರೆಸ್ಟ್ ಆದ ಮೊದಲನೇ ದಿನ ಆರಂಭಿಕವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅರೆಸ್ಟ್ ತೋರಿಸಿದ್ರು, ಇನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರಲಿಲ್ಲ. ಆ ಹೇಳಿಕೆಯನ್ನು ಪೊಲೀಸರು ಅಧಿಕೃತವಾಗಿ ದಾಖಲಿಸಿಕೊಂಡಿರಲಿಲ್ಲ. ಈ ಬಾರಿ ದರ್ಶನ್ ಅವರ ತಪ್ಪೊಪ್ಪಿಗೆ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ದರ್ಶನ್ ತನಗೆ ಕೊಲೆಯ ಉದ್ದೇಶ ಇರಲಿಲ್ಲ ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಣ್ಣೆಯಿಂದ ಹೊಡೆದಿದ್ದನ್ನು ಒಪ್ಕೊಂಡಿದ್ದಾರೆ, ನಿಂದನೆ ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ. ಆದರೆ ಆರೋಪಿಗಳ ಹೇಳಿಕೆ ಬೇರೆ ಇದೆ. ದರ್ಶನ್ ನಾನು ದೊಣ್ಣೆಯಿಂದ ಹೊಡೆದಿದ್ದಷ್ಟೇ ಅಂತ ಹೇಳಿದ್ರೆ, ಇತರೆ ಆರೋಪಿಗಳು ರೇಣುಕಾಸ್ವಾಮಿಗೆ ದರ್ಶನ್ ಮರ್ಮಾಂಗಕ್ಕೆ ಒದ್ರು ಕಾಲಲ್ಲಿ ಅಂತ ಬೇರೆ ಆರೋಪಿಗಳು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಬಿದ್ದ ಬಲವಾದ ಏಟಿನಿಂದಾಗಿ ರಕ್ತಸ್ರಾವ ಆಗಿ ಆತ ಸತ್ತಿದ್ದಾನೆ ಅಂತ ರಿಪೋರ್ಟ್ ಬಂದಿದೆ. 2 ಹೇಳಿಕೆಗಳು, 2 ಹೇಳಿಕೆ, ಒಂದು ಸಾಕ್ಷ್ಯ. ಆರೋಪಿಗಳು ದರ್ಶನ್ ಕಾಲಿನಲ್ಲಿ ಮರ್ಮಾಂಗಕ್ಕೆ ಒದ್ದರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮರ್ಮಾಂಗಕ್ಕೆ ಆದ ಗಾಯದಿಂದಾಗಿ ರೇಣುಕಾಸ್ವಾಮಿ ಸತ್ತ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿದೆ. ಈಗ ದರ್ಶನ್ ನಾನು ದೊಣ್ಣೆಯಿಂದ ಹೊಡೆದಿದ್ದಷ್ಟೇ, ಎಚ್ಚರಿಕೆ ಕೊಟ್ಟಿದ್ದೆ, ನನಗೆ ಸಾಯಿಸುವ ಉದ್ದೇಶ ಇರಲಿಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ದರ್ಶನ್ ವಿರುದ್ಧ ಇದೆ. ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂತ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ವಾಸ್ತವವಾಗಿ ರೇಣುಕಾಸ್ವಾಮಿಯ ಕೊಲೆಯಾಗಿದೆ. ಆಪ್ತರು ಫೋನ್ ಮಾಡಿ ದರ್ಶನ್ಗೆ ಹೇಳ್ತಾರೆ ಕೊಲೆ ಆಗೋಗಿದೆ, ಸತ್ತೋಗಿದ್ದಾನೆ ರೇಣುಕಾಸ್ವಾಮಿ ಅಂತ. ಆ ನಂತರ ಮೃತದೇಹವನ್ನು ಸುಮನಹಳ್ಳಿಯ ಬ್ರಿಡ್ಜ್ ಪಕ್ಕದ ರಾಜಕಾಲುವೆಯಲ್ಲಿ ಬಿಸಾಕಲಾಗುತ್ತೆ. ಈ ಕೇಸ್ನಲ್ಲಿ ದರ್ಶನ್ ಹೇಳಿಕೆ ಮತ್ತು ಇತರೆ ಆರೋಪಿಗಳ ಹೇಳಿಕೆ ಮಹತ್ವ ಪಡೆದುಕೊಳ್ಳುತ್ತೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಮುಖ ಸಾಕ್ಷಿ. ಒಂದು ವೇಳೆ ಆರೋಪಿಗಳು ಹೇಳಿಕೆಯನ್ನು ಬದಲಿಸಿದರೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬದಲಾಗೋದಿಲ್ಲ. ಅದು ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ಆಗುತ್ತೆ. ಈಗ ದರ್ಶನ್ ಕೇಸ್ನಲ್ಲಿ ಪೊಲೀಸರು
ಆರೋಪಿಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳಿತ್ತು. ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿ ಆರೋಪಿಗಳು ಏನ್ ಮಾಡ್ತಾರೆ, ಹೊರಗೆ ಬರ್ತಾರಾ, ಒಳಗೆ ಇರ್ತಾರಾ, ಅವ್ರಿಗೇನಾದ್ರೂ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ, ಅವರನ್ನು ಯಾರಾದರೂ ಪ್ರಭಾವಿಗಳು ಭೇಟಿ ಆಗ್ತಾ ಇದ್ದಾರಾ, ಇದ್ಯಾವುದೂ ಕಾಣದಂತೆ ಶಾಮಿಯಾನ ಹಾಕಿದ್ರು. ದರ್ಶನ್ ಕೇಸ್ನಲ್ಲಿ ಕೆಲವರು ಸಿಗರೆಟ್ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬಂದವು. ಈಗ ಸಿಎಂ ಸಿದ್ದರಾಮಯ್ಯ ಪೊಲೀಸರ ವಿರುದ್ಧ ಸಿಟ್ಟಾಗಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಪೊಲೀಸರ ವಿಶೇಷ ಟ್ರೀಟ್ಮೆಂಟ್ಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲ ಆಗಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಪೊಲೀಸರು ನಡೆದುಕೊಂಡ ರೀತಿಗೆ ಸಿಎಂ ಅಸಮಾಧಾನಗೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಪೊಲೀಸ್ ಅಧಿಕಾರಿಗಳು ಬ್ರೀಫಿಂಗ್ ಕೊಡೋದಕ್ಕೆ ಹೋಗಿದ್ರು. ಪ್ರತಿದಿನ ಪೊಲೀಸ್ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಬ್ರೀಫಿಂಗ್ ಕೊಡಬೇಕು. ಯಾವುದೇ ಮುಖ್ಯಮಂತ್ರಿ ಇದ್ರೂ ಕೂಡ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ. ಮೇಜರ್ ಕೇಸ್ ಆದಾಗ ಸೀನಿಯರ್ ಆಫೀಸರ್ಸ್ಗಳು ಬ್ರೀಫಿಂಗಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಮ್ಮ ಅಸಮಾಧಾನ ತೋರಿಸಿಕೊಂಡಿದ್ದಾರೆ. ಯಾಕೆ ಕೊಲೆ ಆರೋಪಿಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ. ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಆರೋಪಿಗೆ ಏನ್ ಟ್ರೀಟ್ಮೆಂಟ್ ಬೇಕೋ ಅದನ್ನಷ್ಟೇ ಕೊಡಿ, ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಬೇಡ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ ಪೊಲೀಸ್ ಠಾಣೆ ಮುಚ್ಚಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಶಾಮಿಯಾನ ಹಾಕಿದ್ರು. ಪೊಲೀಸ್ ಸ್ಟೇಷನ್ ನಲ್ಲಿ ಏನಾಗುತ್ತಿದೆ ಅಂತ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಗೇಟ್ಗೆ ಹೊರಗಿಂದ ನೋಡಿದ್ರೆ ಅದು ಪೊಲೀಸ್ ಸ್ಟೇಷನ್ ಅಲ್ವೇನೋ ಅನ್ನುವ ರೀತಿಯಲ್ಲಿ ಮುಚ್ಚಲಾಗಿತ್ತು. ಯಾಕೆ ಮುಚ್ಚಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವಿಷಯದಲ್ಲಿ ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಇಡೀ ರೋಡ್ ಬಂದ್ ಮಾಡಿದ್ರು, ಅಲ್ಲಿ ಸಾರ್ವಜನಿಕರ ಓಡಾಟ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಮೊದಲ ಬಾರಿಗೆ ಒಂದು ಸ್ಟೇಷನ್ ಮುಂದೆ 144 ಸೆಕ್ಷನ್ ಜಾರಿ ಮಾಡಿದ್ರು. ಭದ್ರತೆಯನ್ನು ವಹಿಸಬೇಕಾದಂತಹ ಪೊಲೀಸರೇ ಪೊಲೀಸ್ ಆವರಣದಲ್ಲಿ 164 ಜಾರಿ ಮಾಡಿದ್ರು. ಶಾಮಿಯಾನ ಹಾಕಿದ ಉದಾಹರಣೆ ಈ ಹಿಂದೆ ಯಾವ ಕೇಸ್ನಲ್ಲೂ ಇರಲಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದಂತಹ ಉದಾಹರಣೆ ಇದೆ, ರಾಜಕಾರಣಿಗಳನ್ನು ಅರೆಸ್ಟ್ ಮಾಡಿದಂತಹ ಉದಾಹರಣೆಗಳಿದೆ. ಯಾವ ಕೇಸ್ನಲ್ಲೂ ಪೊಲೀಸ್ ಠಾಣೆಯನ್ನು ಮುಚ್ಚಿದ ಉದಾಹರಣೆ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಆ ರೀತಿಯ ಪೊಲೀಸ್ ಠಾಣೆ ಮುಚ್ಚುವಂತಹ ಕೆಲಸ ಮಾಡಲಾಯಿತು. ಇವತ್ತು ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮೇಲೆ ಮತ್ತು ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ಮೇಲೆ ಆ ಬ್ಯಾರಿಕೇಡ್ಗಳನ್ನೆಲ್ಲ ತೆಗೆದು ಸಾರ್ವಜನಿಕರು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾಕೆ ಶಾಮಿಯಾನ ಹಾಕಿದಾರ ಅಂತ ಕೇಳಿದಾಗ ದರ್ಶನ್ ಬೆಂಬಲಿಗರು ಬರಬಹುದು, ಮಾಧ್ಯಮಗಳು ಶೂಟ್ ಮಾಡ್ತಾರೆ, ಈ ಕಾರಣಕ್ಕಾಗಿ ನಾವು ಶಾಮಿಯಾನ ಹಾಕಿದ್ದೀವಿ ಅಂತ ಪೊಲೀಸರು ಉತ್ತರ ಕೊಡ್ತಾರೆ. ಆದರೆ ಈ ಸಮಜಾಯಿಷಿಗೆ ಸಿಎಂ ಸಿದ್ದರಾಮಯ್ಯನವರು ಒಪ್ಕೊಳ್ಳೋದಿಲ್ಲ. ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಡ ಅಂತ ತಾಕೀತು ಮಾಡಿದ್ದಾರೆ. ಯಾರೋ ದರ್ಶನನ್ನ ಭೇಟಿ ಮಾಡೋದಕ್ಕೆ ಬಂದರೆ ಪೊಲೀಸರಿಗೇನು ಸಮಸ್ಯೆ? ಮಾಧ್ಯಮದವ್ರು ಏನು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗೋದಿಲ್ಲ, ಹೊರಗಡೆಯಿಂದ ಶೂಟ್ ಮಾಡ್ತಾರೆ, ಎಷ್ಟು ಕಾಣುತ್ತೋ ಅಷ್ಟು ಶೂಟ್ ಮಾಡ್ತಾರೆ. ಅದನ್ನೂ ಬೇಡ ಅಂತ ಶಾಮಿಯಾನ ಹಾಕಿರುವುದರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಬೇಕು ಸ್ಪೆಷಲ್ ಟ್ರೀಟ್ಮೆಂಟ್? ಇದರಲ್ಲಿ ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ವಿರುದ್ಧ ರೌಡಿ ಶೀಟ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಕೊಲೆ ಕೇಸ್ನ ಆರೋಪಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವ ಬಗ್ಗೆ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ದರ್ಶನ್ ವಿರುದ್ಧ ರೌಡಿ ಶೀಟ್ ಹಾಕಬೇಕು ಅನ್ನುವ ಬಗ್ಗೆ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಸಾಲು ಸಾಲು ಕೇಸ್ಗಳಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಅವರ ವಿರುದ್ಧ ರೌಡಿ ಶೀಟ್ ಹಾಕುವ ಬಗ್ಗೆ ಪೊಲೀಸರು ಸ್ವತಂತ್ರರು ಅಂತ ಇತ್ತೀಚೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು. ಈಗ ರೌಡಿ ಶೀಟ್ ಹಾಕಬೇಕಾ ಹಾಕಬಾರದಾ ಅಂತ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ ಚಾಳಿ ಬಿದ್ದ ಆರೋಪಿಗಳ ಮೇಲೆ ರೌಡಿ ಶೀಟ್ ಅನ್ನು ತೆರೆಯಲಾಗುತ್ತೆ ಆಯಾ ಠಾಣೆಗಳ ಮಟ್ಟದಲ್ಲಿ. ಈಗ ದರ್ಶನ್ ಮತ್ತು ಸಹಚರರು ಒಂದು ಗಂಭೀರವಾದಂತಹ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರೋ ಹಿನ್ನೆಲೆಯಲ್ಲಿ
ರೌಡಿ ಶೀಟ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಪೊಲೀಸ್ ಆಕ್ಟ್ ಏನ್ ಹೇಳುತ್ತೆ? 1963 ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ನಿಯಮ ಇದೆ. ನಿಯಮ 1058 ಪ್ರಕಾರ ಪೊಲೀಸರಿಗೆ ರೌಡಿ ಶೀಟ್ ತೆರೆಯುವಂತಹ ಅಧಿಕಾರ ಇದೆ. 3 ಮಾದರಿಯಲ್ಲಿ ಎ ಬಿ ಸಿ ಕ್ಯಾಟಗರಿ ಮಾಡಿ ರೌಡಿ ಶೀಟ್ ತೆರೆಯಲಾಗುತ್ತೆ. SP ಮತ್ತು DCP ಮಟ್ಟದ ಅಧಿಕಾರಿಗಳಿಗೆ ರೌಡಿ ಶೀಟ್ ತೆರೆಯುವಂತಹ ಅಧಿಕಾರ ಇದೆ. ಯಾರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬಹುದು? ಕಾನೂನು ಏನು ಹೇಳುತ್ತೆ? ಸಾರ್ವಜನಿಕ ಶಾಂತಿಗೆ ಮತ್ತು ನೆಮ್ಮದಿಗೆ ಅಪಾಯಕಾರಿಯಾದಂತಹ ವ್ಯಕ್ತಿಗಳ ವಿರುದ್ಧ ರೌಡಿ ಶೀಟ್ ತೆರೆಯಬಹುದು. ಎರಡನೆಯದ್ದು, ಪದೇ ಪದೇ ಕ್ರಿಮಿನಲ್ ಕೃತ್ಯಗಳಲ್ಲಿ ಯಾವ ವ್ಯಕ್ತಿಗಳು ಭಾಗಿಯಾಗ್ತಾರೆ ಅವರ ವಿರುದ್ಧ ರೌಡಿ ಶೀಟ್ ದಾಖಲಿಸಬಹುದು. ಇನ್ನು ಬೆದರಿಕೆ, ಹಫ್ತಾ ವಸೂಲಿ, ಅಸಭ್ಯ ವರ್ತನೆ, ದೊಂಬಿ, ದರೋಡೆ, ಗಲಾಟೆಗಳು, ಹೊಡೆದಾಟ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಆರೋಪಿಗಳ ಮೇಲೆ ರೌಡಿ ಶೀಟ್ ತೆರೆಯಬಹುದು. ಕರ್ನಾಟಕ ಪೊಲೀಸ್ ಆಕ್ಟ್ ಹೇಳುವಂತಹ ನಿಯಮ ಇದು. 3 ಮಾದರಿಯಲ್ಲಿ ವ್ಯಕ್ತಿಗಳ ವಿರುದ್ಧ ರೌಡಿ ಶೀಟ್ ತೆರೆಯಬಹುದು ಅಂತ ಕರ್ನಾಟಕ ಪೊಲೀಸ್ ಆಕ್ಟ್ ಹೇಳುತ್ತೆ. ಆ ಆಕ್ಟ್ ಪ್ರಕಾರ ಒಬ್ಬ ಆರೋಪಿ ನಿರಂತರವಾಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಆತನ ವಿರುದ್ಧ ರೌಡಿ ಶೀಟನ್ನು ತೆರೆಯಬಹುದು. ಈಗ ದರ್ಶನ್ ವಿರುದ್ಧ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ, ಕೊಲೆ ಯತ್ನದ ಕೇಸ್, ಪತ್ನಿಯೇ ಕೊಟ್ಟದ್ದು. IPC ಸೆಕ್ಷನ್ 307 ಅಡಿಯಲ್ಲಿ ದಾಖಲಾದಂತಹ ಕೇಸ್. ಅದಾದ ನಂತರ ಸಹನಟನ ಮೇಲೆ ಹಲ್ಲೆ ಮಾಡಿದಂತಹ ಕೇಸ್. ಅದಾದ ನಂತರ ಹೋಟೆಲ್ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿದ ಆರೋಪ, ಅದೊಂದು ಕೇಸ್. ಈಗ ಕೊಲೆಯ ಕೇಸ್. ಒಟ್ಟು 4 ಕೇಸ್ಗಳು. ನಾನು ದಾಖಲಾಗಿರುವಂತಹ ಕೇಸ್ಗಳ ವಿವರವನ್ನಷ್ಟೇ ಕೊಡ್ತಾ ಇದ್ದೀನಿ, ಬೇರೆ ಕಾಂಟ್ರವರ್ಸಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಕ್ರಿಮಿನಲ್ ಕೇಸ್ಗಳ ಬಗ್ಗೆ. ಕಾಂಟ್ರವರ್ಸಿಯಿಂದ ರೌಡಿ ಶೀಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಕ್ರಿಮಿನಲ್ ಕೇಸ್ಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇನ್ವಾಲ್ವ್ ಆದರೆ ಆತನ ವಿರುದ್ಧ ರೌಡಿ ಶೀಟ್ ತೆಗೆಯೋದಕ್ಕೆ ಅವಕಾಶ ಇದೆ. ಈ ಕೊಲೆ ಕೇಸ್ಗೆ ಮುಂಚೆ 3 ಕ್ರಿಮಿನಲ್ ಕೇಸ್ಗಳು ದರ್ಶನ್ ವಿರುದ್ಧ ಇದ್ದವು. ಆ ಕೇಸ್ನಲ್ಲಿ ರೌಡಿ ಶೀಟ್ ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ? ದರ್ಶನ್ ಪ್ರಭಾವಿ ವ್ಯಕ್ತಿ, ನಟ, ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ರಾಜಕಾರಣಿಗಳ ಸಂಪರ್ಕ ಇದೆ. ಆ ಕಾರಣಕ್ಕಾಗಿ ಇದೇ ರೀತಿಯಲ್ಲಿ ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಇಷ್ಟು ಕೇಸ್ಗಳನ್ನು ಎದುರಿಸಿದ್ರೆ, ಇಷ್ಟು ಕೇಸ್ಗಳಲ್ಲಿ ಭಾಗಿಯಾಗಿದ್ದರೆ ಯಾವತ್ತಿಗೂ ಆತನ ಮೇಲೆ ರೌಡಿ ಶೀಟ್ ದಾಖಲಾಗ್ತಾ ಇತ್ತು. ದರ್ಶನ್ ಪ್ರಭಾವಿ, ಸಿನಿಮಾ ನಟ, ಶ್ರೀಮಂತ, ರಾಜಕಾರಣಿಗಳ ಸಂಪರ್ಕ ಇದೆ. ಈ ಕಾರಣಕ್ಕಾಗಿ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಆಗಲಿಲ್ಲ. ಓಪನ್ ಆಗಿದ್ದಿದ್ದೇ ಆದರೆ ಈ ಕೊಲೆ ಕೇಸ್ ನಡೆಯುವ ಸಾಧ್ಯತೆ ತುಂಬ ಕಡಿಮೆ ಇರ್ತಾ ಇತ್ತು. ರೌಡಿ ಶೀಟ್ ಓಪನ್ ಆದರೆ ಏನಾಗುತ್ತೆ? ರೌಡಿ ಶೀಟ್ ಓಪನ್ ಆದರೆ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ರೌಡಿ ಶೀಟ್ ಓಪನ್ ಆದ ವ್ಯಕ್ತಿಯನ್ನು ನಿಯಮಿತವಾಗಿ ಪೊಲೀಸ್ ಅಧಿಕಾರಿಗಳು ಮಾನಿಟರ್ ಮಾಡ್ತಾರೆ. ಆತನ ಚಲನವಲನಗಳ ಬಗ್ಗೆ ಗಮನ ಇಡ್ತಾರೆ. 2-3 ತಿಂಗಳಿಗೆ ಆತನ ಮನೆಯ ಮೇಲೆ ರೇಡ್ ಮಾಡಿ ಮನೆಯಲ್ಲಿ ವೆಪನ್ಸ್ ಇದೆಯಾ, ಯಾವುದಾದ್ರೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನಾ ಅಂತ ಹುಡುಕಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಆಗಾಗ ಪೊಲೀಸ್ ಗ್ರೌಂಡ್ಗೆ ಕರೆಸ್ಕೊಂಡು ಬಂದು ಕೈಕಟ್ಟು ನಿಲ್ಲಿಸಿ ಎಚ್ಚರಿಕೆಯನ್ನು ಕೊಡ್ತಾರೆ, ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತ. ಮೊಬೈಲ್ ಕದ್ದಿರುವಂತಹ ಆರೋಪಿಗಳ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ಚೈನ್ ಸ್ನ್ಯಾಚ್ ಮಾಡಿದಂತಹ ವ್ಯಕ್ತಿಗಳ ಮೇಲೆ ರೌಡಿ ಶೀಟ್ ಆದಂತಹ ಉದಾಹರಣೆಗಳಿದೆ. ಮನೆಗಳ್ಳತನವನ್ನು ನಿರಂತರವಾಗಿ ಮಾಡಿದ ಆರೋಪಿಗಳ ಮೇಲೂ ಕೂಡ ರೌಡಿ ಶೀಟ್ ಆದಂತಹ ಉದಾಹರಣೆಗಳಿದೆ. ಇಷ್ಟೆಲ್ಲ ಕ್ರಿಮಿನಲ್ ಕೇಸ್ ಇದ್ರೂ ರೌಡಿ ಶೀಟ್ ಓಪನ್ ಮಾಡಿರಲಿಲ್ಲ. ಈಗ ಪೊಲೀಸರು ಕೊನೆಗೂ ಮನಸ್ಸು ಮಾಡಿದ್ದಾರೆ ರೌಡಿ ಶೀಟ್ ಹಾಕೋದಕ್ಕೆ. ಕೊಲೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿ 10-15 ಜನರನ್ನು ಈ ಕೊಲೆಗೆ ಬಳಸಿಕೊಳ್ಳಲಾಗಿದೆ. ಆರೋಪಿ ನಂಬರ್ 2 ಸ್ವತಃ ದರ್ಶನ್ ಇದ್ದಾರೆ. ಗಂಭೀರವಾದಂತಹ ಪ್ರಕರಣ. ಆ ಕಾರಣಕ್ಕಾಗಿ ಈಗ ರೌಡಿ ಶೀಟ್ ಹಾಕೋದಕ್ಕೆ ಪೊಲೀಸರ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಇದೇ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ತಪ್ಪಿಸೋದಕ್ಕೆ ಒಬ್ಬ ಮಂತ್ರಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿ. ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಒಬ್ಬ ರಾಜಕಾರಣಿ ದರ್ಶನ್ನನ್ನ ಉಳಿಸೋದಕ್ಕೆ 128 ಫೋನ್ ಮಾಡಿದ್ರು ಅಂತ. ಈಗ ಅದರ ಮುಂದುವರಿದ ಫಾಲೋ ಅಪ್.
ದರ್ಶನ್ ಬಚಾವ್ ಮಾಡೋದಕ್ಕೆ ಮಿನಿಸ್ಟರ್ ಇನ್ನಿಲ್ಲದ ಪ್ರಯತ್ನ ಮಾಡಿದ ಸುದ್ದಿ ಇದು. ಸುವರ್ಣ ನ್ಯೂಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅನ್ನುವ ಸುದ್ದಿ ಬ್ರೇಕ್ ಆಗದೇ ಇದ್ದಿದ್ರೆ ದರ್ಶನ್ ಈ ಕೇಸ್ನಿಂದ ಬಚಾವಾಗುವ ಸಾಧ್ಯತೆ ಜಾಸ್ತಿ ಇತ್ತು. ದರ್ಶನ್ ಉಳಿಸೋದಕ್ಕೆ ಒಬ್ಬ ಮಂತ್ರಿ ನಿರಂತರವಾಗಿ ಪ್ರಯತ್ನ ಮಾಡಿದ್ರು. ಯಾವಾಗ ದರ್ಶನ್ ಅನ್ನ ಪೊಲೀಸರು ಮೈಸೂರಿನಿಂದ ಹೋಟೆಲ್ನಿಂದ ವಶಕ್ಕೆ ಪಡೆದು ಕಾಮಾಕ್ಷಿ ಪಾಳ್ಯ ಸ್ಟೇಷನ್ನಲ್ಲಿಟ್ಟು ವಿಚಾರಣೆ ಮಾಡ್ತಿದ್ರು. ಆಗಿನ್ನೂ ಈ ಕೇಸ್ ಆಗಿದೆ, ಇಂಥದ್ದೊಂದು ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಯಾವ ವಿಷಯವೂ ಹೊರಗೆ ಬಂದಿರಲಿಲ್ಲ. ಆಗಲೇ ದರ್ಶನ್ಗೆ ಆಪ್ತ ಮಂತ್ರಿಯೊಬ್ಬರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ದರ್ಶನ್ನನ್ನ ಈ ಕೇಸ್ನಿಂದ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆರೋಪಿ ಪೊಲೀಸ್ ವಶದಲ್ಲಿದ್ದಾಗ ವಿಚಾರಣೆಯನ್ನ ಎದುರಿಸ್ತಿದ್ದಾಗ ಅವರನ್ನ ಬಿಟ್ಟು ಕಳಿಸ್ಬಿಡಿ ಅಂತ ಸಚಿವರೊಬ್ಬರು ಗೃಹ ಸಚಿವರಿಗೆ ಒತ್ತಡವನ್ನ ಹೇರಿದ್ರು. ಪೊಲೀಸ್ ಅಧಿಕಾರಿಗಳಿಗೆ ಮೌಖಿಕ ಸೂಚನೆಯನ್ನ ಕೊಡಿ, ದರ್ಶನ್ನ ಬಿಟ್ಟು ಕಳಿಸಿ ಅಂತ ಗೃಹ ಸಚಿವರ ಮೇಲೆ ಒತ್ತಡ ಆಯಿತು. ಪರಮೇಶ್ವರ್ ಈ ಒತ್ತಡವನ್ನು ಒಪ್ಕೊಂಡಿಲ್ಲ, ಪೊಲೀಸರಿಗೆ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ. ಪೊಲೀಸರು ಇದುವರೆಗೆ ಯಾವುದೇ ರಾಜಕೀಯ ಪ್ರಭಾವಕ್ಕೂ ಈ ಕ್ಷಣದವರೆಗೆ ಮಣಿದಿಲ್ಲ. ಪರಮೇಶ್ವರ್ ಅವರಿಗೆ ಒತ್ತಡ ಹೇರಿದ್ದು ಈ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಯಾಗಿರುವಂತಹ ಒಬ್ಬ ವ್ಯಕ್ತಿ. ಆತ ನಟ ದರ್ಶನ್ಗೆ ತುಂಬ ಆಪ್ತವಾಗಿರುವಂತಹ ರಾಜಕಾರಣಿ. ಮಂಗಳವಾರ ಬೆಳಗ್ಗೆ 10:15 ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಬ್ರೇಕ್ ಆಗುತ್ತೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ವಶದಲ್ಲಿದ್ದಾರೆ ಅಂತ ಸುದ್ದಿ ಬ್ರೇಕ್ ಆದ ನಂತರ ದರ್ಶನ್ ಉಳಿಸುವಂತಹ ಪ್ರಕ್ರಿಯೆಗೆ ಬ್ರೇಕ್ ಬೀಳುತ್ತೆ. ಅದಾದ ನಂತರವೂ ಒಂದಷ್ಟು ಪ್ರಯತ್ನಗಳಾದವು, ಅಧಿಕಾರಿಗಳ ಮೇಲೆ ನೇರವಾಗಿ ಒತ್ತಡ ಹೇರುವ ಪ್ರಯತ್ನಗಳಾದವು. ಆದರೆ ಯಾವ ಅಧಿಕಾರಿಗಳು ಕೂಡ ಈವರೆಗೆ ಒತ್ತಡಕ್ಕೆ ಬಗ್ಗಿಲ್ಲ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬ ಮಂತ್ರಿ ಒತ್ತಡ ಹೇರ್ತಾ ಇದ್ದಾರೆ ಅನ್ನುವ ಸುದ್ದಿ ಬ್ರೇಕ್ ಆದ ನಂತರ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ನೋಡಿ. ಯಾರು ಒತ್ತಡನಿಲ್ಲ, ಏನಿಲ್ಲ. ನಾನು ವಿಚಾರಿಸಿದೆ, ಪೊಲೀಸವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದಾರಂತೆ. ಬೆಳಗ್ಗೆ ಸಾಯಂಕಾಲ ನೀವು ಟಿವಿಯವ್ರಿಗೆ ಕ್ಯಾಮ್ರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು ನಾವು ಪೊಲೀಸವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ, ಯಾರೂ ಇನ್ವಾಲ್ವ್ ಆಗಿಲ್ಲ. ನಾವು ಯಾರು ರೆಕಮೆಂಡು ಮಾಡ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.